ಭಾರತ ದೇಶವು ದೇವಾಲಯಗಳ, ತೀರ್ಥಕ್ಷೇತ್ರಗಳ ಮತ್ತು ಪುರಾಣ ಪ್ರಸಿದ್ಧ ಪೀಠಗಳ ಭೂಮಿಯಾಗಿದೆ. ವೇದ, ಆಗಮ, ತಂತ್ರ, ಪುರಾಣ ಮತ್ತು ಭಕ್ತಿ ಪರಂಪರೆಯ ಮೂಲಕ ಸಾವಿರಾರು ವರ್ಷಗಳಿಂದ ಆರಾಧನೆಗೊಳ್ಳುತ್ತಿರುವ ಶಕ್ತಿಪೀಠಗಳು ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಹೃದಯವೆಂದು ಪರಿಗಣಿಸಲಾಗುತ್ತದೆ. ಶಿವನ ಅರ್ಧಾಂಗಿಯಾದ ಆದಿಪರಾಶಕ್ತಿಯಾದ ಸತೀದೇವಿಯ ಅಂಗಾಂಗಗಳು ಭೂಮಿಯ ವಿವಿಧ ಪ್ರದೇಶಗಳಲ್ಲಿ ಬಿದ್ದ ಸ್ಥಳಗಳೇ ಶಕ್ತಿಪೀಠಗಳಾಗಿ ಪ್ರಸಿದ್ಧಿ ಪಡೆದಿವೆ ಎಂಬ ನಂಬಿಕೆಯಿದೆ. ಇಂತಹ ಮಹಾಮಹಿಮೆಯ ಶಕ್ತಿಪೀಠಗಳಲ್ಲಿ ಒಂದು ಶ್ರೀ ಶೃಂಖಲಾದೇವಿ ಶಕ್ತಿಪೀಠ. ಶ್ರೀ ಶೃಂಖಲಾದೇವಿ ಶಕ್ತಿಪೀಠವು ಪಶ್ಚಿಮ ಬಂಗಾಳ ರಾಜ್ಯದ ಹೂಗ್ಲಿ ಜಿಲ್ಲೆಯ ಪ್ರದ್ಯುಮ್ನ ಪ್ರದೇಶದಲ್ಲಿ ಇದ್ದಿತೆಂದು ಪುರಾಣಗಳು ಹಾಗೂ ಸ್ಥಳೀಯ ಕಥೆಗಳು ಸೂಚಿಸುತ್ತವೆ. ಆದರೆ ಈ ಪೀಠದ ನಿಖರ ಸ್ಥಳದ ಬಗ್ಗೆ ಪಂಡಿತರಲ್ಲಿ ಇನ್ನೂ ವಿಭಿನ್ನ ಅಭಿಪ್ರಾಯಗಳಿವೆ. ಕೆಲವರು ಹೂಗ್ಲಿ ಜಿಲ್ಲೆಯ ಪಾಂಡುವಾ ಗ್ರಾಮದಲ್ಲಿರುವ ದೇವಾಲಯವೇ ಶೃಂಖಲಾದೇವಿಯ ಮೂಲಸ್ಥಾನ ಎಂದು ನಂಬುತ್ತಾರೆ. ಕೋಲ್ಕತ್ತಾ ನಗರದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಈ ಪಾಂಡುವಾ ಪ್ರದೇಶವು ಇತಿಹಾಸ, ಧರ್ಮ ಮತ್ತು ಭಕ್ತಿಯ ದೃಷ್ಟಿಯಿಂದ ಮಹತ್ವ ಪಡೆದಿದೆ. ಶೃಂಖಲಾದೇವಿಯ ಆರಾಧನೆ ಕೇವಲ ಒಂದು ದೇವಿಯ ಪೂಜೆ ಮಾತ್ರವಲ್ಲ, ಅದು ತಾಯಿತನದ ಸಂಕೇತ, ರಕ್ಷಣೆ, ಬಂಧನ ಮುಕ್ತಿಯ ಸಂಕೇತ ಮತ್ತು ಭಕ್ತರ ಜೀವನದಲ್ಲಿ ಕರುಣೆಯ ಹರಿವಾಗಿದೆ. ಭಕ್ತರ ಕಷ್ಟಗಳನ್ನು ದೂರ ಮಾಡಿ, ಸಂಕಟಗಳ ಶೃಂಖಲೆಗಳನ್ನು ಕಡಿದು ಅವರನ್ನು ಸುಖ ಶಾಂತಿಯಿಂದ ಕಾಪಾಡುವ ತಾಯಿಯಾಗಿ ದೇವಿಯನ್ನು ಜನರು ಆರಾಧಿಸುತ್ತಾರೆ. ಶಕ್ತಿಪೀಠಗಳ ಕಥೆ ದಕ್ಷಯಜ್ಞದ ಪುರಾಣದಿಂದ ಆರಂಭವಾಗುತ್ತದೆ. ಸತೀದೇವಿಯು ತನ್ನ ತಂದೆ ದಕ್ಷನು ನಡೆಸಿದ ಯಜ್ಞಕ್ಕೆ ಶಿವನ ಅನುಮತಿ ಇಲ್ಲದೆ ಹೋದಳು. ಅಲ್ಲಿ ಶಿವನಿಗೆ ಅವಮಾನವಾಗುವುದನ್ನು ಸಹಿಸಲಾರದೆ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿದಳು. ಈ ಘಟನೆಯಿಂದ ದುಃಖಭರಿತರಾದ ಶಿವನು ಸತೀದೇವಿಯ ದೇಹವನ್ನು ಹೊತ್ತು ಪ್ರಪಂಚವನ್ನೇ ಸಂಚರಿಸಲಾರಂಭಿಸಿದನು. ಶಿವನ ಶೋಕತಪ್ತ ತಾಂಡವದಿಂದ ಸೃಷ್ಟಿಯ ಸಮತೋಲನ ಕೆಡಲಾರಂಭಿಸಿದಾಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು ತುಂಡರಿಸಿದನು. ಆ ದೇಹದ ವಿವಿಧ ಅಂಗಾಂಗಗಳು ಭೂಮಿಯ ವಿಭಿನ್ನ ಪ್ರದೇಶಗಳಲ್ಲಿ ಬಿದ್ದವು. ಆ ಸ್ಥಳಗಳೇ ಶಕ್ತಿಪೀಠಗಳಾಗಿ ಪ್ರಸಿದ್ಧಿಯಾದವು. ಪುರಾಣ ಪ್ರಕಾರ ಸತೀದೇವಿಯ ಉದರ ಭಾಗವು ಬಿದ್ದ ಸ್ಥಳವೇ ಶ್ರೀ ಶೃಂಖಲಾದೇವಿ ಶಕ್ತಿಪೀಠ ಎಂದು ಹೇಳಲಾಗುತ್ತದೆ. ಉದರವು ಜೀವಪೋಷಣೆಯ ಸಂಕೇತ. ತಾಯಿ ಗರ್ಭದಲ್ಲಿ ಜೀವ ಬೆಳೆಯುವ ಸ್ಥಳ ಉದರ. ಆದ್ದರಿಂದ ಈ ಪೀಠವನ್ನು ಮಾತೃತ್ವದ, ಪೋಷಣೆಯ ಮತ್ತು ಕರುಣೆಯ ಶಕ್ತಿಯ ಪ್ರತೀಕವೆಂದು ಭಕ್ತರು ಭಾವಿಸುತ್ತಾರೆ. ಶೃಂಖಲಾದೇವಿಯ ಮೂಲಸ್ಥಾನದ ಬಗ್ಗೆ ಹಲವಾರು ಅಭಿಪ್ರಾಯಗಳಿದ್ದರೂ ಹೂಗ್ಲಿ ಜಿಲ್ಲೆಯ ಪಾಂಡುವಾ ಗ್ರಾಮವು ಪ್ರಮುಖವಾಗಿ ಉಲ್ಲೇಖಿಸಲ್ಪಡುತ್ತದೆ. ಈ ಪ್ರದೇಶವು ಪುರಾತನ ಕಾಲದಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ಕೇಂದ್ರವಾಗಿತ್ತು ಎಂದು ಹೇಳಲಾಗುತ್ತದೆ. ಅನೇಕ ಸಾಧುಸಂತರ ತಪಸ್ಸು, ಯಜ್ಞಯಾಗಗಳು ಮತ್ತು ದೇವಿ ಆರಾಧನೆಗಳಿಂದ ಈ ಪ್ರದೇಶವು ಪವಿತ್ರತೆಯನ್ನು ಪಡೆದಿದೆ. ಪಾಂಡುವಾ ಪ್ರದೇಶದಲ್ಲಿ ಇಂದಿಗೂ ಅನೇಕ ಪ್ರಾಚೀನ ಅವಶೇಷಗಳು, ದೇವಾಲಯಗಳು ಮತ್ತು ಭಕ್ತಿ ಪರಂಪರೆ ಕಂಡುಬರುತ್ತವೆ. ಸ್ಥಳೀಯ ಜನರು ಶೃಂಖಲಾದೇವಿಯನ್ನು ಗ್ರಾಮರಕ್ಷಕಿಯಾಗಿ ಪೂಜಿಸುತ್ತಾರೆ. ಕೆಲವರು ದೇವಿಯು ಕಾಲಕ್ರಮೇಣ ಅಂತರ್ಧಾನಗೊಂಡಳು ಎಂದು ಹೇಳುತ್ತಾರೆ. ಇನ್ನು ಕೆಲವರು ದೇವಿಯ ಶಕ್ತಿ ಅಲ್ಲಿ ಇಂದಿಗೂ ನೆಲೆಸಿದೆ ಎಂದು ನಂಬುತ್ತಾರೆ. ಪ್ರದ್ಯುಮ್ನ ಎಂಬ ಹೆಸರಿನೂ ಸಹ ಪುರಾಣಪರವಾದ ಮಹತ್ವ ಹೊಂದಿದೆ. ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ನನ ಹೆಸರಿನೊಂದಿಗೆ ಈ ಪ್ರದೇಶದ ಸಂಬಂಧವಿರಬಹುದು ಎಂದು ಕೆಲವು ಪಂಡಿತರು ಅಭಿಪ್ರಾಯಪಡುತ್ತಾರೆ. ಇದರಿಂದ ಈ ಪ್ರದೇಶವು ವೈಷ್ಣವ ಮತ್ತು ಶಾಕ್ತ ಪರಂಪರೆಗಳ ಸಂಗಮ ಸ್ಥಳವಾಗಿರಬಹುದೆಂಬ ಊಹೆಯೂ ಇದೆ. ಪೂರ್ವಕಾಲದಲ್ಲಿ ಬಂಗಾಲ ದೇಶವನ್ನು ರೋಮಪಾದ ಎಂಬ ಧರ್ಮನಿಷ್ಠ ರಾಜನು ಆಳುತ್ತಿದ್ದನೆಂದು ಕಥೆಗಳು ತಿಳಿಸುತ್ತವೆ. ಅವನ ಆಡಳಿತದಲ್ಲಿ ರಾಜ್ಯವು ಸುಭಿಕ್ಷವಾಗಿತ್ತು. ಜನರು ಕೃಷಿ, ವ್ಯಾಪಾರ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ರಾಜ್ಯದಲ್ಲಿ ಧಾನ್ಯ ಸಮೃದ್ಧಿ, ಉತ್ತಮ ಮಳೆಯು ಮತ್ತು ಶಾಂತಿ ನೆಲೆಸಿತ್ತು. ಆದರೆ ಒಂದು ಕಾಲದಲ್ಲಿ ರಾಜ್ಯಕ್ಕೆ ಭೀಕರ ಅನಾವೃಷ್ಟಿ ಎದುರಾಯಿತು. ಮಳೆ ಬರದೆ ಬೆಳೆಗಳು ಒಣಗಿ ಹೋಯಿತು.
ನದಿಗಳು ಬತ್ತಿದವು. ಪ್ರಜೆಗಳು ಅನ್ನಜಲಕ್ಕಾಗಿ ಪರದಾಡಲಾರಂಭಿಸಿದರು. ಜನರ ದುಃಖವನ್ನು ಕಂಡ ರಾಜನು ತುಂಬಾ ವ್ಯಥೆಗೊಂಡನು. ರಾಜಮನೆತನದಲ್ಲಿದ್ದರೂ ತನ್ನ ಪ್ರಜೆಗಳ ನೋವನ್ನು ತಾಳಲಾರದೆ ಪರಿಹಾರಕ್ಕಾಗಿ ಯೋಚನೆಗೆ ಮುಳುಗಿದನು. ಅಂದಾಗ ಅವನಿಗೆ ಋಷ್ಯಶೃಂಗ ಮಹರ್ಷಿಯ ವಿಷಯ ನೆನಪಾಯಿತು. ಋಷ್ಯಶೃಂಗನು ತಪಸ್ಸಿನ ಮಹಾಶಕ್ತಿಯನ್ನು ಪಡೆದ ಮಹರ್ಷಿಯಾಗಿದ್ದನು. ಅವನು ಕಾಲಿಟ್ಟ ಸ್ಥಳದಲ್ಲಿ ಮಳೆಯಾಗಿ ಭೂಮಿ ಹಸುರಾಗುತ್ತದೆ ಎಂಬ ನಂಬಿಕೆ ಎಲ್ಲೆಡೆ ಪ್ರಸಿದ್ಧವಾಗಿತ್ತು. ಋಷ್ಯಶೃಂಗನು ವಿಭಾಂಡಕ ಮಹರ್ಷಿಯ ಪುತ್ರನು. ಅವನು ಕಾಡಿನಲ್ಲೇ ಬೆಳೆದವನಾಗಿದ್ದನು. ಮಹಿಳೆಯರನ್ನು ಎಂದಿಗೂ ನೋಡದ, ಲೋಕಜೀವನದ ಬಗ್ಗೆ ಅರಿವಿಲ್ಲದ ಸಂಪೂರ್ಣ ತಪೋನಿಷ್ಠನಾಗಿದ್ದನು. ಅವನ ಜೀವನದಲ್ಲಿ ಪ್ರಕೃತಿ, ವೇದಾಧ್ಯಯನ ಮತ್ತು ತಪಸ್ಸು ಮಾತ್ರವಿತ್ತು. ಋಷ್ಯಶೃಂಗನ ತಪಸ್ಸಿನ ಬಲ ಅಪಾರವಾಗಿತ್ತು. ದೇವತೆಗಳಿಗೂ ಅವನ ತಪೋಶಕ್ತಿಯ ಬಗ್ಗೆ ಗೌರವವಿತ್ತು. ಅವನ ಪಾವಿತ್ರ್ಯ ಮತ್ತು ಮನಶುದ್ಧಿಯಿಂದ ಪ್ರಕೃತಿಯೇ ಸಂತೋಷಗೊಂಡು ಮಳೆಯಾಗಿ ಸುರಿಯುತ್ತದೆ ಎಂಬ ನಂಬಿಕೆ ಹರಡಿತ್ತು. ರಾಜ ರೋಮಪಾದನು ತನ್ನ ರಾಜ್ಯದ ಬರ ಪರಿಹಾರಕ್ಕಾಗಿ ಋಷ್ಯಶೃಂಗನನ್ನು ರಾಜ್ಯಕ್ಕೆ ಕರೆತರಬೇಕೆಂದು ನಿರ್ಧರಿಸಿದನು. ಆದರೆ ಕಾಡಿನಲ್ಲೇ ಬೆಳೆದಿದ್ದ ಮಹರ್ಷಿಯು ಸ್ವಯಂ ಆಗಿ ರಾಜ್ಯಕ್ಕೆ ಬರುವ ಸಾಧ್ಯತೆ ಕಡಿಮೆಯಿತ್ತು. ರಾಜನು ಸುಂದರ ಯುವತಿಯರನ್ನು ಋಷ್ಯಶೃಂಗನ ಆಶ್ರಮಕ್ಕೆ ಕಳುಹಿಸಿದನು. ಅವರು ಸಂಗೀತ, ನೃತ್ಯ ಮತ್ತು ಮಧುರ ಮಾತುಗಳಿಂದ ಮಹರ್ಷಿಯ ಮನಸ್ಸನ್ನು ಸೆಳೆದರು. ಮಹಿಳೆಯರನ್ನು ಎಂದಿಗೂ ನೋಡದ ಋಷ್ಯಶೃಂಗನು ಅವರ ಸೌಂದರ್ಯಕ್ಕೆ ಆಶ್ಚರ್ಯಗೊಂಡನು. ಆ ಯುವತಿಯರು ತಮ್ಮ ಆಶ್ರಮದ ವೈಭವವನ್ನು ವರ್ಣಿಸಿದರು. ಲೋಕದ ಸೌಂದರ್ಯವನ್ನು ವಿವರಿಸಿದರು. ಇದರಿಂದ ಋಷ್ಯಶೃಂಗನ ಮನಸ್ಸಿನಲ್ಲಿ ಕುತೂಹಲ ಹುಟ್ಟಿತು. ಕೊನೆಗೆ ಅವರು ಜೊತೆಗೆ ವಂಗದೇಶಕ್ಕೆ ಬರಲು ಒಪ್ಪಿಕೊಂಡನು. ಋಷ್ಯಶೃಂಗನು ರಾಜ್ಯದ ಗಡಿಗೆ ಕಾಲಿಟ್ಟ ಕ್ಷಣದಲ್ಲೇ ಆಕಾಶದಲ್ಲಿ ಮೋಡಗಳು ಕವಿದವು. ಧಾರಾಕಾರ ಮಳೆಯು ಸುರಿಯಲಾರಂಭಿಸಿತು. ಬತ್ತಿದ ಭೂಮಿ ಮತ್ತೆ ಹಸಿರಿನಿಂದ ಕಂಗೊಳಿಸಿತು. ಜನರು ಸಂತೋಷದಿಂದ ಕೀರ್ತನೆಗಳನ್ನು ಹಾಡಿದರು. ರಾಜನು ಋಷ್ಯಶೃಂಗನಿಗೆ ಅಪಾರ ಗೌರವ ನೀಡಿ ಸ್ವಾಗತಿಸಿದನು. ತನ್ನ ಮಗಳಾದ ಶಾಂತಾದೇವಿಯನ್ನು ಅವನಿಗೆ ವಿವಾಹವಾಗಿ ನೀಡಿದನು. ಋಷ್ಯಶೃಂಗನು ಕೆಲವು ಕಾಲ ರೋಮಪಾದನ ರಾಜ್ಯದಲ್ಲಿಯೇ ವಾಸವಿದ್ದನೆಂದು ಹೇಳಲಾಗುತ್ತದೆ. ಈ ಅವಧಿಯಲ್ಲಿ ಆತನು ಆದಿಪರಾಶಕ್ತಿಯ ಆರಾಧನೆಗಾಗಿ ಶೃಂಖಲಾದೇವಿಯನ್ನು ಪ್ರತಿಷ್ಠಾಪಿಸಿದನು ಎಂಬ ನಂಬಿಕೆಯಿದೆ. ದೇವಿಯನ್ನು ಪ್ರತಿಷ್ಠಿಸಿದ ನಂತರ ರಾಜ್ಯದಲ್ಲಿ ಸುಖ ಶಾಂತಿ ನೆಲೆಸಿತು. ಜನರು ದೇವಿಯನ್ನು ತಮ್ಮ ಕುಟುಂಬದ ರಕ್ಷಕಿಯಾಗಿ ಆರಾಧಿಸಲು ಆರಂಭಿಸಿದರು. ಬರ, ರೋಗ, ದುಃಖ ಮತ್ತು ಸಂಕಟಗಳಿಂದ ರಕ್ಷಿಸುವ ದೇವಿಯಾಗಿ ಶೃಂಖಲಾದೇವಿಯ ಖ್ಯಾತಿ ಎಲ್ಲೆಡೆ ಹರಡಿತು. ಕೆಲ ಪಂಡಿತರ ಅಭಿಪ್ರಾಯದ ಪ್ರಕಾರ ಋಷ್ಯಶೃಂಗನ ಹೆಸರಿನಿಂದಲೇ ಶೃಂಗಲ ಎಂಬ ಪದ ಬದಲಾಗುತ್ತಾ ಶೃಂಖಲ ಎಂಬ ರೂಪ ಪಡೆದಿರಬಹುದು. ಇನ್ನು ಕೆಲವರು ದೇವಿಯು ಭಕ್ತರ ಬಂಧನಗಳನ್ನು ಕಡಿದು ಮುಕ್ತಿ ನೀಡುವ ಕಾರಣಕ್ಕೆ ಶೃಂಖಲಾದೇವಿ ಎಂಬ ಹೆಸರು ಬಂದಿತೆಂದು ಹೇಳುತ್ತಾರೆ. ಶೃಂಖಲ ಎಂಬ ಸಂಸ್ಕೃತ ಪದಕ್ಕೆ ಬೇಡಿ, ಸರಪಳಿ, ಬಂಧನ ಅಥವಾ ನಡುಕಟ್ಟು ಎಂಬ ಅರ್ಥಗಳಿವೆ. ಸಾಮಾನ್ಯವಾಗಿ ಬಾಣಂತಿಯರು ಹೊಟ್ಟೆ ಸುತ್ತ ಕಟ್ಟಿಕೊಳ್ಳುವ ಬಟ್ಟೆಯ ಬಂಧನಕ್ಕೂ ಶೃಂಖಲ ಎಂಬ ಹೆಸರಿದೆ. ಈ ಅರ್ಥದಲ್ಲಿ ಶೃಂಖಲಾದೇವಿಯು ಮಾತೃತ್ವದ ಸಂಕೇತ. ಹೇಗೆ ತಾಯಿ ತನ್ನ ಮಗುವನ್ನು ರಕ್ಷಿಸುತ್ತಾಳೋ ಹಾಗೆಯೇ ದೇವಿಯು ತನ್ನ ಭಕ್ತರನ್ನು ಕಾಪಾಡುತ್ತಾಳೆ ಎಂಬ ನಂಬಿಕೆಯಿದೆ. ಈ ಪೌರಾಣಿಕ ಘಟನೆಯು ಶ್ರೀಕೃಷ್ಣ ಮತ್ತು ಶ್ರೀಮತಿ ರುಕ್ಮಿಣಿಯವರ ವಿವಾಹದ ನಂತರದ ಸಂದರ್ಭವನ್ನು ವಿವರಿಸುತ್ತದೆ. ದ್ವಾರಕೆಗೆ ಹೊರಟಾಗ ದೂರ್ವಾಸ ಮಹರ್ಷಿಗಳು ಅವರ ಧರ್ಮವನ್ನು ಪರೀಕ್ಷಿಸಲು ಬಂದರು. ಮಹರ್ಷಿಯವರು ಅವರಿಬ್ಬರನ್ನೂ ಬಂಡಿಗೆ ಕಟ್ಟಿ ಅದನ್ನು ಎಳೆಯುವಂತೆ ಆದೇಶಿಸಿದರು. ಈ ಕಠಿಣ ಪರೀಕ್ಷೆಯ ಮಧ್ಯೆ ರುಕ್ಮಿಣಿಗೆ ಬಾಯಾರಿಕೆಯಾಯಿತು. ಅವಳು ಶ್ರೀಕೃಷ್ಣನ ಕಡೆಗೆ ನೋಡಿದಾಗ ದಣಿದಿದ್ದರೂ ಸಹ ಶ್ರೀಕೃಷ್ಣನು ತನ್ನ ಪ್ರಿಯಳಿಗೆ ನೀರನ್ನು ಅರ್ಪಿಸಿದನು. ಆದರೆ ಮಹರ್ಷಿಯ ಅನುಮತಿ ಪಡೆಯದೆ ನೀರು ನೀಡಿದ ಕಾರಣ ದೂರ್ವಾಸರು ಕೋಪಗೊಂಡರು. ಅವರ ಕೋಪದಿಂದಾಗಿ ಮುಂದಿನ 12 ವರ್ಷಗಳ ಕಾಲ ಕೃಷ್ಣ ಮತ್ತು ರುಕ್ಮಿಣಿಯವರು ಪ್ರತ್ಯೇಕವಾಗಿ ವಾಸಿಸಬೇಕೆಂದು ದ್ವಾರಕೆಗೆ ಪ್ರವೇಶಿಸಬಾರದೆಂದು ಆದೇಶಿಸಿದರು.
ರುಕ್ಮಿಣಿ ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ದ್ವಾರಕೆಯ ಹೊರಗೆ ವಾಸಿಸಿದಳು. ಈ 12 ವರ್ಷಗಳ ನಂತರ ದೇವಿಯು ಪ್ರದ್ಯುಮ್ನನಿಗೆ ಜನ್ಮ ನೀಡಿದಳು. ಆದರೆ ಅವನು ಜನಿಸಿದ ತಕ್ಷಣವೇ ಒಬ್ಬ ರಾಕ್ಷಸನು ಅವನನ್ನು ಕದ್ದೊಯ್ದನು. ಈ ಘಟನೆಯು ರುಕ್ಮಿಣಿಯ ತ್ಯಾಗ, ಧರ್ಮನಿಷ್ಠೆ ಮತ್ತು ತಾಳ್ಮೆಯನ್ನು ಪ್ರತಿಬಿಂಬಿಸುತ್ತದೆ. ಮದುವೆಯ ನಂತರವೂ ಹೆರಿಗೆಯ ನಂತರವೂ ಅವಳು ಬಂಡಿಗೆ ಬಂಧಿತಳಾಗಿದ್ದಳು. ತನ್ನ ಮಗನನ್ನು ಕಳೆದುಕೊಂಡಾಗಲೂ ಅವಳು ಪ್ರಸವಪೂರ್ವ ಮಹಿಳೆಯ ರೂಪದಲ್ಲಿದ್ದಳು. ದೂರ್ವಾಸ ಮಹರ್ಷಿಗೆ ನೀಡಿದ ವಾಗ್ದಾನಕ್ಕೆ ಅವಳು ಬದ್ಧಳಾಗಿದ್ದರಿಂದ ತನ್ನ ವೈಯಕ್ತಿಕ ನೋವು ಮತ್ತು ಸಂಕಟವನ್ನು ಸಹಿಸಿಕೊಂಡಳು. ಈ ಪೌರಾಣಿಕ ಕಥೆಯು ಧರ್ಮ, ತ್ಯಾಗ ಮತ್ತು ನಿಷ್ಠೆಯ ಮಹತ್ವವನ್ನು ಸಾರುತ್ತದೆ. ರುಕ್ಮಿಣಿಯ ಪಾತ್ರವು ಇಲ್ಲಿ ಅತ್ಯಂತ ಗಾಢವಾದ ಸಂಕೇತವನ್ನು ಹೊಂದಿದೆ. ಮದುವೆಯ ನಂತರದ ಜೀವನ, ಹೆರಿಗೆಯ ಸಂಕಟ, ಮಗನನ್ನು ಕಳೆದುಕೊಳ್ಳುವ ನೋವು, ಇವೆಲ್ಲದರ ಮಧ್ಯೆಯೂ ಅವಳು ತನ್ನ ವಾಗ್ದಾನವನ್ನು ಪಾಲಿಸಿದಳು. ಪ್ರದ್ಯುಮ್ನಂ ಶೃಂಖಲಾ ದೇವಿಯು 18 ಶಕ್ತಿಪೀಠಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ. ಈ ಪೀಠವು ತಾಂತ್ರಿಕ, ಆಧ್ಯಾತ್ಮಿಕ ಮತ್ತು ಭಕ್ತಿಯ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಶೃಂಖಲಾ ಎಂಬ ಹೆಸರಿನ ಅರ್ಥವನ್ನು 2 ರೀತಿಯಲ್ಲಿ ವಿವರಿಸಲಾಗುತ್ತದೆ. ಮೊದಲನೆಯದು ಬಂಧಿಸುವ ಸರಪಳಿ ಅಥವಾ ಬಂಧಿಸುವ ದಾರ ಎಂಬ ಅರ್ಥ. ಇದು ದೇವಿಯು ಶಿವನಿಗೆ ಸಂಪೂರ್ಣವಾಗಿ ಬಂಧಿತಳಾಗಿರುವುದನ್ನು ಸೂಚಿಸುತ್ತದೆ. ಶಿವನು ಸತ್ಯದ ಪ್ರತೀಕವಾಗಿರುವುದರಿಂದ ದೇವಿಯು ತನ್ನ ಭಕ್ತರ ಮೇಲಿನ ಎಲ್ಲಾ ಭಾವನೆಗಳನ್ನು ತೊಡೆದುಹಾಕಿ ಸತ್ಯದೊಂದಿಗೆ ಏಕೀಕೃತಳಾಗಿರುವುದನ್ನು ಈ ರೂಪಕವು ತೋರಿಸುತ್ತದೆ. ಈ ಅರ್ಥದಲ್ಲಿ ಶೃಂಖಲಾ ದೇವಿಯು ತ್ಯಾಗ, ಸಮರ್ಪಣೆ ಮತ್ತು ಸತ್ಯದೊಂದಿಗೆ ಸಂಪೂರ್ಣ ಏಕತೆಯನ್ನು ಪ್ರತಿನಿಧಿಸುತ್ತಾಳೆ. ಎರಡನೆಯ ಅರ್ಥವು ಪ್ರಸವಪೂರ್ವ ಹಂತದಲ್ಲಿರುವ ಮಹಿಳೆಯೊಂದಿಗೆ ಹೋಲಿಕೆ ಮಾಡುತ್ತದೆ. ಈ ಹಂತದಲ್ಲಿ ಒಬ್ಬ ಮಹಿಳೆ ತನ್ನ ಮಗುವಿನ ಪ್ರೀತಿಗೆ ಬದ್ಧಳಾಗುತ್ತಾಳೆ. ಅವಳು ನವಜಾತ ಶಿಶುವಿಗೆ ತಾಯಿಯಾಗುತ್ತಾಳೆ ಮತ್ತು ತನ್ನ ಮಗುವಿನ ಮೇಲೆ ಅತೀವ ಪ್ರೀತಿ, ಕಾಳಜಿ ಮತ್ತು ಸಮರ್ಪಣೆಯನ್ನು ತೋರಿಸುತ್ತಾಳೆ. ಈ ಹಂತದಲ್ಲಿ ಅವಳು ಇಡೀ ಜಗತ್ತನ್ನು ತನ್ನ ಮಗುವಿನಂತೆ ನೋಡುತ್ತಾಳೆ. ಈ ದೃಷ್ಟಿಕೋನದಲ್ಲಿ ಶೃಂಖಲಾ ದೇವಿಯು ತನ್ನ ಭಕ್ತರನ್ನು ನವಜಾತ ಶಿಶುವಿನಂತೆ ಪರಿಗಣಿಸುತ್ತಾಳೆ. ಭಕ್ತರು ಅವಳನ್ನು ತಾಯಿಯಂತೆ ಅನುಭವಿಸುತ್ತಾರೆ. ಈ ಹಂತದಲ್ಲಿ ಅವಳನ್ನು ಪೂಜಿಸಲು ಸಂಪೂರ್ಣ ಭಕ್ತಿಯ ಅಗತ್ಯವಿದೆ. ಭಕ್ತರು ತಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಸಂಪೂರ್ಣ ಸಮರ್ಪಣೆಯೊಂದಿಗೆ ಅವಳನ್ನು ಆರಾಧಿಸುತ್ತಾರೆ. ಶೃಂಖಲಾ ದೇವಿಯ ಆರಾಧನೆ ಭಕ್ತರಿಗೆ ಆಧ್ಯಾತ್ಮಿಕ ಬಂಧನವನ್ನು ತೊಡೆದುಹಾಕುವ ಮಾರ್ಗವನ್ನು ನೀಡುತ್ತದೆ. ಬಂಧನದ ಅರ್ಥವು ಇಲ್ಲಿ ದ್ವಂದ್ವವಾಗಿದೆ. ಒಂದು ಕಡೆ ಅದು ಸತ್ಯದೊಂದಿಗೆ ಬಂಧಿತವಾಗಿರುವುದನ್ನು ಸೂಚಿಸುತ್ತದೆ, ಮತ್ತೊಂದು ಕಡೆ ಅದು ಭಕ್ತರೊಂದಿಗೆ ತಾಯಿಯ ಪ್ರೀತಿಯ ಬಂಧವನ್ನು ತೋರಿಸುತ್ತದೆ. ಈ ದ್ವಂದ್ವ ಅರ್ಥವು ದೇವಿಯು ಭಕ್ತರ ಜೀವನದಲ್ಲಿ ಹೇಗೆ ಪ್ರಭಾವ ಬೀರುತ್ತಾಳೆ ಎಂಬುದನ್ನು ವಿವರಿಸುತ್ತದೆ. ಅವಳ ಆರಾಧನೆ ಭಕ್ತರಲ್ಲಿ ತ್ಯಾಗ, ಸಮರ್ಪಣೆ ಮತ್ತು ಪ್ರೀತಿಯ ಭಾವನೆಗಳನ್ನು ಬೆಳೆಸುತ್ತದೆ. ಶಕ್ತಿಪೀಠಗಳಲ್ಲಿ ಶೃಂಖಲಾ ದೇವಿಯ ಸ್ಥಾನವು ವಿಶೇಷವಾಗಿದೆ. ಅವಳ ಆರಾಧನೆ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ, ಮನಸ್ಸಿನ ಶಾಂತಿ ಮತ್ತು ತಾಯಿಯ ಪ್ರೀತಿಯ ಅನುಭವವನ್ನು ನೀಡುತ್ತದೆ. ಬಂಧನದ ರೂಪಕವು ಭಕ್ತರಿಗೆ ಜೀವನದ ಸತ್ಯವನ್ನು ಅರಿಯುವ ಮಾರ್ಗವನ್ನು ತೋರಿಸುತ್ತದೆ. ತಾಯಿಯ ಪ್ರೀತಿಯ ರೂಪಕವು ಭಕ್ತರಿಗೆ ದೇವಿಯೊಂದಿಗೆ ಆಪ್ತ ಸಂಬಂಧವನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ಈ ಎರಡೂ ಅರ್ಥಗಳು ಒಟ್ಟಿಗೆ ಶೃಂಖಲಾ ದೇವಿಯ ಆರಾಧನೆಯ ಮಹತ್ವವನ್ನು ಹೆಚ್ಚಿಸುತ್ತವೆ. ಮತ್ತೊಂದು ಅರ್ಥದಲ್ಲಿ ಮಾನವನ ಜೀವನವು ದುಃಖ, ಕರ್ಮ, ಭಯ ಮತ್ತು ಮೋಹಗಳ ಶೃಂಖಲೆಗಳಲ್ಲಿ ಬಂಧಿತವಾಗಿದೆ. ಶೃಂಖಲಾದೇವಿಯ ಆರಾಧನೆಯಿಂದ ಈ ಬಂಧನಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಆದ್ದರಿಂದ ಶೃಂಖಲಾದೇವಿಯು ಕೇವಲ ಗ್ರಾಮ ದೇವತೆ ಅಲ್ಲ, ಆತ್ಮಿಕ ವಿಮೋಚನೆಯ ಸಂಕೇತವೂ ಆಗಿದ್ದಾಳೆ. ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿತನಕ್ಕೆ ಅತ್ಯಂತ ಉನ್ನತ ಸ್ಥಾನ ನೀಡಲಾಗಿದೆ. ಬಾಣಂತಿಯಾದ ತಾಯಿ ತನ್ನ ಮಗುವನ್ನು ಅಪಾರ ಪ್ರೀತಿಯಿಂದ ಕಾಪಾಡುತ್ತಾಳೆ. ಮಗು ಅಳುವ ಮುನ್ನವೇ ಅದರ ಅಗತ್ಯಗಳನ್ನು ಅರಿತುಕೊಳ್ಳುತ್ತಾಳೆ.
ಶೃಂಖಲಾದೇವಿಯನ್ನು ಕೂಡ ಇದೇ ರೀತಿಯ ಕರುಣಾಮಯಿ ತಾಯಿಯಾಗಿ ಭಕ್ತರು ಕಾಣುತ್ತಾರೆ. ಸಂಕಷ್ಟದಲ್ಲಿರುವವರಿಗೆ ಧೈರ್ಯ ನೀಡುವಳು, ದುಃಖಿತರನ್ನು ಸಮಾಧಾನಪಡಿಸುವಳು, ರೋಗಿಗಳಿಗೆ ಆರೋಗ್ಯ ನೀಡುವಳು, ಕುಟುಂಬಗಳಿಗೆ ರಕ್ಷಣೆ ನೀಡುವಳು ಎಂಬ ನಂಬಿಕೆ ಇದೆ. ಹಲವಾರು ಮಹಿಳೆಯರು ಸಂತಾನ ಪ್ರಾಪ್ತಿಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಕೆಲವು ಜನರು ಹೆರಿಗೆಯ ನಂತರ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ದೇವಿಗೆ ಹರಕೆ ಕಟ್ಟುತ್ತಾರೆ. ಒಂದು ಜನಪ್ರಿಯ ದಂತಕಥೆಯ ಪ್ರಕಾರ ಋಷ್ಯಶೃಂಗನು ರೋಮಪಾದನ ರಾಜ್ಯವನ್ನು ಬಿಟ್ಟು ಹೊರಟಾಗ ದೇವಿಯ ಶಕ್ತಿಯು ಅವನೊಂದಿಗೆ ಹೊರಟಿತಂತೆ. ಇದರ ಪರಿಣಾಮವಾಗಿ ದೇವಾಲಯದ ಮೂಲಮೂರ್ತಿ ಕಾಣೆಯಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಭಕ್ತರ ನಂಬಿಕೆಯ ಪ್ರಕಾರ ದೇವಿಯ ಶಕ್ತಿ ಎಂದಿಗೂ ನಾಶವಾಗುವುದಿಲ್ಲ. ದೇವಿಯು ಕಾಣಿಸದಿದ್ದರೂ ಅವಳ ಕೃಪೆ ಆ ಪ್ರದೇಶದಲ್ಲಿ ಇಂದಿಗೂ ನೆಲೆಸಿದೆ ಎಂದು ಜನರು ಭಾವಿಸುತ್ತಾರೆ. ಕೋಲ್ಕತ್ತಾದಿಂದ ಸುಮಾರು 135 ಕಿಲೋಮೀಟರ್ ದೂರದಲ್ಲಿರುವ ಗಂಗಾಸಾಗರವೂ ಸಹ ಮಹಾಪವಿತ್ರ ತೀರ್ಥಕ್ಷೇತ್ರ. ಗಂಗಾ ನದಿ ಸಮುದ್ರ ಸೇರುವ ಈ ಸ್ಥಳವು ಭಕ್ತರಿಗೆ ಅಪಾರ ಆಧ್ಯಾತ್ಮಿಕ ಮಹತ್ವ ಹೊಂದಿದೆ. ಕೆಲವರು ಗಂಗಾಸಾಗರದ ಗಂಗಾದೇವಿಯ ಆರಾಧನೆಯು ಶಕ್ತಿ ಪರಂಪರೆಯೊಂದಿಗಿನ ಸಂಬಂಧ ಹೊಂದಿದೆ ಎಂದು ಅಭಿಪ್ರಾಯಪಡುತ್ತಾರೆ. ಬಂಗಾಳ ಪ್ರದೇಶದಲ್ಲಿ ಶಾಕ್ತ ಪಂಥವು ಬಹಳ ಬಲವಾಗಿ ಬೆಳೆದಿರುವುದರಿಂದ ಅನೇಕ ದೇವಿಯ ಆರಾಧನೆಗಳು ಪರಸ್ಪರ ಸಂಬಂಧ ಹೊಂದಿರುವುದು ಕಂಡುಬರುತ್ತದೆ. ಪಶ್ಚಿಮ ಬಂಗಾಳವು ದೇವಿ ಆರಾಧನೆಯ ಪ್ರಮುಖ ಕೇಂದ್ರವಾಗಿದೆ. ದುರ್ಗಾ ಪೂಜೆ, ಕಾಳಿ ಪೂಜೆ ಮತ್ತು ತಂತ್ರ ಸಾಧನೆಗಳಿಗೆ ಈ ಪ್ರದೇಶವು ವಿಶ್ವಪ್ರಸಿದ್ಧ. ಶೃಂಖಲಾದೇವಿಯ ಆರಾಧನೆಯು ಇದೇ ಶಾಕ್ತ ಪರಂಪರೆಯ ಭಾಗವಾಗಿದೆ. ಭಕ್ತರು ದೇವಿಯನ್ನು ದುರ್ಗೆಯ ರೂಪ, ಪಾರ್ವತಿಯ ರೂಪ, ಕಾಳಿಯ ರೂಪ ಅಥವಾ ಜಗಜ್ಜನನಿಯ ರೂಪದಲ್ಲಿ ಕಾಣುತ್ತಾರೆ. ಬಂಗಾಳದ ದೇವಿಯ ಆರಾಧನೆಯಲ್ಲಿ ಸಂಗೀತ, ಶಕ್ತಿ, ಭಕ್ತಿ ಮತ್ತು ತಂತ್ರದ ಸಂಯೋಜನೆ ಕಂಡುಬರುತ್ತದೆ. ಇದು ಶೃಂಖಲಾದೇವಿಯ ಮಹಿಮೆಯಲ್ಲಿಯೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಶೃಂಖಲಾದೇವಿಗೆ ಕೆಂಪು ಹೂವುಗಳು, ಕುಂಕುಮ, ಅರಿಶಿಣ ಮತ್ತು ನೈವೇದ್ಯಗಳನ್ನು ಅರ್ಪಿಸುವ ಪದ್ಧತಿ ಇದೆ ಎಂದು ಹೇಳಲಾಗುತ್ತದೆ. ಮಹಿಳೆಯರು ವಿಶೇಷವಾಗಿ ದೇವಿಗೆ ದೀಪ ಹಚ್ಚಿ ಕುಟುಂಬದ ಸುಖ ಶಾಂತಿಗಾಗಿ ಪ್ರಾರ್ಥಿಸುತ್ತಾರೆ. ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಆರಾಧನೆ ವಿಶೇಷ ಮಹತ್ವ ಪಡೆಯುತ್ತದೆ. ದುರ್ಗಾಷ್ಟಮಿ, ವಿಜಯದಶಮಿ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಭಕ್ತರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕೆಲ ಭಕ್ತರು ಸಂಕಟ ಪರಿಹಾರಕ್ಕಾಗಿ ಹರಕೆ ಕಟ್ಟುತ್ತಾರೆ. ಸಂಕಷ್ಟ ದೂರವಾದ ನಂತರ ದೇವಿಗೆ ಬಂಗಾರದ ಸರ, ಬೆಳ್ಳಿ ಸರ ಅಥವಾ ನಡುಕಟ್ಟು ಸಮರ್ಪಿಸುವ ಪದ್ಧತಿಗಳು ಕೆಲವು ಕಡೆ ಕಂಡುಬರುತ್ತವೆ. ಶೃಂಖಲಾದೇವಿಯ ಆರಾಧನೆ ಮಹಿಳಾ ಶಕ್ತಿಯ ಪ್ರತೀಕವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯನ್ನು ಶಕ್ತಿಯ ಸ್ವರೂಪವೆಂದು ಕಾಣಲಾಗಿದೆ. ತಾಯಿ, ಪತ್ನಿ, ಸಹೋದರಿ, ಪುತ್ರಿ ಎಲ್ಲ ರೂಪಗಳಲ್ಲಿಯೂ ಮಹಿಳೆಯು ಜೀವನವನ್ನು ಪೋಷಿಸುವ ಶಕ್ತಿಯಾಗಿದ್ದಾಳೆ. ಶೃಂಖಲಾದೇವಿಯು ಈ ಸರ್ವಶಕ್ತಿಯ ರೂಪಕ. ಭಕ್ತರು ದೇವಿಯನ್ನು ಆರಾಧಿಸುವ ಮೂಲಕ ಮನಃಶಾಂತಿ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಪಡೆಯುತ್ತಾರೆ ಎಂದು ನಂಬುತ್ತಾರೆ. ಇಂದಿಗೂ ಅನೇಕ ಭಕ್ತರು ಶೃಂಖಲಾದೇವಿಯನ್ನು ಆರಾಧಿಸುತ್ತಾರೆ. ದೇವಿಯ ನಿಖರ ಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದರೂ ಭಕ್ತಿಭಾವ ಮಾತ್ರ ಅಚಲವಾಗಿದೆ. ಹಲವರು ತಮ್ಮ ಜೀವನದಲ್ಲಿ ದೇವಿಯ ಅನುಗ್ರಹದಿಂದ ಸಂಕಷ್ಟಗಳು ದೂರವಾದ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಕೆಲವರು ಆರೋಗ್ಯ, ಕೆಲವರು ಸಂತಾನ, ಕೆಲವರು ಕುಟುಂಬ ಸೌಖ್ಯ ಮತ್ತು ಕೆಲವರು ಮನಃಶಾಂತಿಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ದೇವಿಯ ಆರಾಧನೆ ಭೌತಿಕ ಸೌಲಭ್ಯಗಳಿಗಿಂತ ಹೆಚ್ಚಿನ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಗಟ್ಟಿಯಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.